ಹಾಯ್ ಫ್ರೆಂಡ್ಸ್, ಮೊನ್ನೆ ಪೋಸ್ಟ್ ಎಲ್ಲ ಹಾಕಿದಾಗ ಇದು ಯಾವುದು ಯಾವ ಪ್ಲೇಸು ಅಂತೆಲ್ಲ ಕೆಲವ್ರು ಕೇಳ್ತಿದ್ರಿ. ಸೊ ಹಾಗಾಗಿ ವಿಡಿಯೋ ಮಾಡಿ ಹಾಕೋಣ ಅಂತ ಹಾಕ್ತಿದ್ದೀನಿ. ನಾನು ಮತ್ತು ನಮ್ಮಣ್ಣ ಮಕ್ಕಳು, ನಮ್ಮ ಅತ್ತಿಗೆ, ನನ್ನ ಚಿಕ್ಕ ಮಗಳು ಎಲ್ಲ ಶುಕ್ರವಾರ ರಜೆ ಇರೋದ್ರಿಂದ ನೀರಲ್ಲಿರೋ ಪ್ಲೇಸಲ್ಲೇ ಆಟ ಆಡ್ಕೊಂಬರೋಣ ಅಂತ ಮಕ್ಕಳು ಕರ್ಕೊಂಡು ಹೋಗಿದ್ದು. ನಾವು ಹಾಸನಿಂದ ಹೊಳೆನರಸೀಪುರ ರೋಡಲ್ಲಿರೋ ಹಳೆಕೋಟೆಯಿಂದ ಸ್ವಲ್ಪ ದೂರ ಮುಂದೆ ಒಂದು 2-3 ಕಿಲೋಮೀಟ್ರು ಅಲ್ಲಿ ಶ್ರೀ ಕಟ್ಟೆಬೆಳಗುಳಿ ಅನ್ನೋ ಊರ ಹತ್ರ ಇಳಿದು ಅಲ್ಲಿಂದ ಒಂದು 1/2 ಕಿಲೋಮೀಟ್ರು ನಡ್ಕೊಂಡು ಬಂದರೆ ಶ್ರೀರಾಮ್ ದೇವ್ರ ಕಟ್ಟೆ ಸಿಗುತ್ತೆ. ಅಲ್ಲಿಂದ ಅಲ್ಲಿ ಎಂಟ್ರಿ ಆದ ತಕ್ಷಣ ಒಳಗೆ ಪಾರ್ಕ್ ಹತ್ರ ಪಾರ್ಕ್ ಥರ ಮಾಡಿದ್ದಾರೆ. ಯಾವ ಪ್ಲೇಸು ಹೇಳಿ ಅಂತ. ನಾನು ನೀರು ಖಾಲಿ ಇದ್ದಾಗಿದೆ ಫಸ್ಟ್ ಟೈಮ್ ಬಂದಿರೋದು. ಸುಮಾರು ಸಲ ಬಂದಿದೆ, ಆದರೆ ನೀರು ಜಾಸ್ತಿ ಇದ್ದಾಗ ಮಳೆಗಾಲ ಟೈಮಲ್ಲಿ ಬಂದಿದ್ದೆ. ನೀರು ಕಡಿಮೆ ಇದ್ದಾಗ ಬಂದಿರೋದು ಇದು ಫಸ್ಟ್ ಟೈಮು. ಸ್ವಲ್ಪ ಜನ ವೀಡಿಯೋ ಮಾಡಿ ಹಾಕಿದ್ರು, ಹಾಗಾಗಿ ನಾವು ಮಕ್ಕಳು ಕರ್ಕೊಂಡು ಹೋಗಿದ್ದು. ಚೆನ್ನಾಗಿತ್ತು ಪ್ಲೇಸು, ನೀರಲ್ಲೆಲ್ಲ ಆಡೋಕ್ಕೆಲ್ಲ ಚೆನ್ನಾಗಿದೆ, ಆದರೆ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಆಡಬೇಕು ಮಕ್ಕಳು ಕರ್ಕೊಂಡು ಹೋಗಿರೋದ್ರಿಂದ. ಇಲ್ಲಿ ಮಳೆಗಾಲದಲ್ಲಿ ಜಾಸ್ತಿ ನೀರಿರುತ್ತೆ, ಬ್ರಿಡ್ಜ್ ಮೇಲೆಲ್ಲ ಬಿಡೋಲ್ಲ. ಇವಾಗ ನೀರು ಕಡಿಮೆ ಇರೋದ್ರಿಂದ ಬ್ರಿಡ್ಜ್ ಮೇಲೆ ಬಿಟ್ಟಿದ್ರು. ನಾವು ಬ್ರಿಡ್ಜೆಲ್ಲ ನೋಡ್ಕೊಂಡು ಮುಂದೆ ಹೋದು. ಅಲ್ಲೊಂದು ದೇವಸ್ಥಾನ ಇತ್ತು, ಅಲ್ಲಿ ಪೂಜೆ ನಡೀತಿತ್ತು. ಹಂಗಾಗಿ ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದು. ಬ್ರಿಡ್ಜ್ ಮೇಲೆ ನೀರು ಕಡಿಮೆ ಇದ್ದರೆ ಮಾತ್ರ ಬಿಡ್ತಾರೆ, ಇಲ್ಲಾಂದರೆ ಬಿಡಲ್ಲ. ಎಂಟ್ರೆನ್ಸ್ ಫೀಸ್ ಏನಿಲ್ಲ. ಪ್ಲೇಸ್ ಮಾತ್ರ ಚೆನ್ನಾಗಿದೆ, ಮಕ್ಕಳು ಆಟ ಆಡಿಸ್ಕೊಂಡು. ಅಂದರೆ ಸಂಜೆ ಟೈಮ್ ಬರಬೇಕು, ಬೆಳಗ್ಗೆ ಬಿಸಿಲಿಗೆಲ್ಲ ಮಕ್ಕಳೆಲ್ಲ ಆಡೋಕ್ಕಾಗಲ್ಲ. ಬೆಳಗ್ಗೆ ಎಲ್ಲ ಬೇಗ ಬರಬೇಕು. ಮಳೆಗಾಲದಲ್ಲಿ ಒಂಥರ ಚೆಂದ, ನೀರು ಕಡಿಮೆ ಆದಾಗ ನಮ್ಮನ್ನೆಲ್ಲ ಆಡೋಕ್ಕೆ ಬಿಡ್ತಾರೆ ಅನ್ನೋದು ಒಂದು ಚೆಂದ. ನಾವು ಅಣ್ಣನ ಮಕ್ಕಳು, ನಮ್ಮ ಅತ್ತಿಗೆ ಅವ್ರ ಮಕ್ಕಳು, ನನ್ನ ದೊಡ್ಡ ಮಗಳು ಬಂದಿರಲಿಲ್ಲ, ಚಿಕ್ಕ ಮಗಳು ಎಲ್ಲ ಹೊರಟು. ತಡಿಯೇ ಬ್ರಿಡ್ಜ್ ಮೇಲೆ ಹೋಗ್ತಿದ್ದೀವಿ. ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟು, ಆ ದೇವಸ್ಥಾನ ಕೆಳಗಡೆ ರೋಡ್ ಇದೆ, ಅದು ಕೆಳಗೆ ನೀರಿಗೂ ಆಟ ಆಡೋಕ್ಕೆ ಹೋಗೋ ರೋಡು. ಹಾಗಾಗಿ ಫಸ್ಟು ದೇವಸ್ಥಾನ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಹೋಗ್ತಿದ್ದೀವಿ. ನಾವು ಅಲ್ಲಿಗೆ ಹೋಗೋಕ್ಕೆ 12 ಗಂಟೆ ಆಗಿತ್ತು. ಪೂಜೆನೂ ನಾವು ಹೋದ ತಕ್ಷಣವೇ ಸ್ಟಾರ್ಟ್ ಆಯಿತು. ನಾವು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ದೇವಸ್ಥಾನ ಓಪನ್ ಇರ್ತಿರ್ಲಿಲ್ಲ. ಫಸ್ಟ್ ಟೈಮ್ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ನೀರೆಲ್ಲ ಆಟ ಆಡೋಕ್ಕೆ
ಪ್ಲೇಸ್ ಮತ್ತು ತುಂಬ ಜನ ಬಂದಿದ್ರು, ಬರ್ತಿದ್ರು ಹೋಗ್ತಿದ್ರು. ಅಲ್ಲಿಂದೆಲ್ಲ ಮುಗಿಸ್ಕೊಂಡು ಒಂದು ನೀರಲ್ಲಿ ಮಕ್ಕಳನ್ನ ಆಟಾಡ್ಸೋಣ ಅಂತ. ಪ್ಲೇಸ್ ಮತ್ತು ಚೆನ್ನಾಗಿದೆ, ಜಾಸ್ತಿ ನೀರೇನು ಎತ್ತರವಿರೋದ್ರಿಂದ ಆಡ್ಬೋದು ಮಕ್ಕಳೆಲ್ಲ. ಅಂದರೆ ಒಂದು ಸ್ವಲ್ಪ ನೋಡಿ ಕೇರ್ಫುಲ್ಲಾಗಿ ಆಟ ಆಡಿಸ್ಕೊಂಡು ಬರಬೇಕಷ್ಟೇ. ಕೆಳಗೆ ಬ್ರಿಡ್ಜಿಂದ ಕೆಳಗೆ ಈ ಥರ ಕಾಣಿಸುತ್ತೆ. ನೀರು ಕಡಿಮೆ ಇರೋದ್ರಿಂದ ಮಕ್ಕಳು ಆಡ್ಸೋಕ್ಕೆ ಚೆನ್ನಾಗಿತ್ತು. ಮತ್ತು ಹಾಸನದಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ. ಓನ್ ಗಾಡಿ ಮೇಲೆ ಸೆಕ್ಯೂರಿಟಿ ಇರ್ತಾರೆ, ಅವ್ರು ಜಾಸ್ತಿ ಬಿಡಲ್ಲ ಆಡೋಕ್ಕೆಲ್ಲ. ಇಲ್ಲ, ನಾವು ಮಕ್ಕಳನ್ನೆಲ್ಲ ಆಟ ಆಡಿಸಿ ನಾವು ಒಂದು ಸ್ವಲ್ಪ ಆಟ ಆಡಿ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡು ಬಂದು ಅಲ್ಲಿ ಆ ಕಡೆ ಕಲ್ಮೇಕ್ ಹೋಗಿ ಅಲ್ಲಿ 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 ಕಲ್ಮೇಲೆ ಇಟ್ಟಲ್ಲ ಅಲ್ಲಿಗೆ ಹೋಗಿ ಕೂತ್ಕೊಳ್ಳಿ. ನಾವ್ ಇಲ್ಲೇ ಬಟ್ಟೆ ತೊಳೆಯೋರ್ ಜೊತೆ ನೀವು ಮನೆಗೆ ಹೋಗ್ತೀವಿ, ಮದ್ವೆ ಕರ್ದಾರೆ. ಇದು ಸ್ವಿಮ್ಮಿಂಗಾ? ನಾವ್ ಇಲ್ಲೇ ಬಟ್ಟೆ ತೊಳೆಯೋರ್ ಜೊತೆ ನೀವು ಮನೆಗೆ ಹೋಗ್ತೀವಿ, ಮದ್ವೆ ಕರ್ದಾರೆ. ಮಕ್ಕಳು ಮಾತ್ರ ಚೆನ್ನಾಗಿ ನೀರೆಲ್ಲ ಆಟ ಆಡಿದ್ರು. ಸ್ವಲ್ಪ ಸ್ಕಿಪ್ಪಾಗುತ್ತೆ, ನೋಡಿ ಹುಷಾರಾಗಿ ಆಟ ಆಡಿಸ್ಕೋಬೇಕತ್ತೆ ಅವರು. ನಾವು ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ನಾವು ಸ್ವಲ್ಪ ನೀರೆಲ್ಲ ಆಟ ಆಡಿ ಚೆನ್ನಾಗಿತ್ತು. ನೀವು ಯಾವಾಗಲಾದ್ರೂ ಹೋಗಿ ಬನ್ನಿ, ಚೆನ್ನಾಗಿರುತ್ತೆ. ಸುಮಾರು ಜನ ಬಂದಿದ್ರು ಸ್ನೇಹಿತರು ಆಟ ತೊಂದರೆ ಆಗಿಲ್ಲ. ಅವರೆಲ್ಲ ಕಾಣಿಸ್ತಾವ್ರೆ. ನೀರು ಅಂದರೆ ಭಯ ಆಗುತ್ತೆ, ಕೆಲವರೆಲ್ಲ ಹೇಳ್ತಿದ್ವಿ ಕೇರ್ಫುಲಿ ಅಂತ. ಸೊ ಮಕ್ಕಳು ಕರ್ಕೊಂಡು ಹೋಗೋದ್ರಿಂದ ಸ್ವಲ್ಪ ಹುಷಾರಾಗಿ ಆಟ ಆಡಿಸ್ಕೊಂಡು ಬರಬೇಕು. ಈಗಿನ ಕೆಲವು ಇನ್ಸಿಡೆಂಟ್ಸ್ಗಳು ನೋಡಿ ಭಯ ಆಗುತ್ತೆ. ನೀರಲ್ಲೆಲ್ಲ ಆಟ ಆಡಿ ಮೇಲೆ ಬಂದು ಮಕ್ಕಳಿಗೆ ಆಟ ಆಡೋಕ್ಕೆ ಪಾರ್ಕ್ ಹಂಗೆ ಮಾಡಿದ್ದಾರೆ, ಅಲ್ಲಿ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಊಟ ತಗೊಂಡೋಗಿದ್ದು. ನಾವು ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಅದರೊಳಗೆ ಒಂದು ದೇವಸ್ಥಾನ ಇತ್ತು, ಅದೇನು ಓಪನ್ ಆಗಿರಲಿಲ್ಲ. ಆ ಬ್ರಿಡ್ಜ್ ಬಿಟ್ಟು ಆ ಕಡೆ ಒಂದು ದೇವಸ್ಥಾನ ಇದೆ, ಅದು ಓಪನ್ ಆಗಿತ್ತು ಅಷ್ಟೇ. ಈಗ ಪಾರ್ಕೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಂಡವ್ರು, ಚೆನ್ನಾಗಿತ್ತು. ಮಾತ್ರ ಯಾವಾಗಲಾದ್ರೂ ಒಂದ್ಸಲ ಯಾರಾದರೂ
ಸುತ್ತಮುತ್ತ ಇರೋರು ಹೋಗ್ತಿರ್ತಾರೆ ಅನ್ಸೋದು, ಬರ್ತಾಯಿದ್ರು ಸಂಜೆ ಆದಮೇಲೆ ಬರ್ತಾಯಿದ್ರು. ಮೀನು ಸಾಕೋಕ್ಕೂ ಎಲ್ಲ ನವಿಲಿದಾವೆ ಅಲ್ವಾ? ಜಾಗ ಎಲ್ಲ ಮಾಡಿದ್ರು, ಅದನ್ನೆಲ್ಲ ನೋಡ್ಕೊಂಡು ಬೋಟಿಂಗೂ ಇದೆ. ನಾ ಬೋಟಿಂಗ್ ಏನು ಹೋಗ್ಲಿಲ್ಲ. ಇಲ್ಲೇ ಐತಲ್ರಿ, ಅಲ್ಲೇ ಹುಡುಗರೆಲ್ಲ ಓಡಾಡ್ತಾವ್ರಲ್ಲ. ಹೀಗಿತ್ತು ಇವತ್ತಿನ ಮಿನಿ ಬ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.